ಸ್ನೇಹಿತರೆ, ಒಂದಷ್ಟು ಕಪ್ಪೆಗಳು ಕುಪ್ಪಳಿಸುತ್ತಾ ಹೊರಟಿದ್ದವು. ಪಕ್ಕದಲ್ಲೇ ಒಂದು ಆಳವಾದ ಹೊಂಡವಿತ್ತು. ಅದರಲ್ಲಿ ನೀರು ಇರಲಿಲ್ಲ. ಆಕಸ್ಮಿಕವಾಗಿ 3 ಕಪ್ಪೆಗಳು ಅದರಲ್ಲಿ ಬಿದ್ದು ಬಿಟ್ಟವು. ನೀರಿಲ್ಲದ ಹೊಂಡದಿಂದ ಅವುಗಳು ಮೇಲಕ್ಕೆ ಬರುವುದು ಕಷ್ಟವಿತ್ತು. ಮೇಲಿದ್ದ ಕಪ್ಪೆಗಳು ಇವರ ಕಷ್ಟವನ್ನ ನೋಡುತ್ತಿದ್ದವು. ಕೆಲವು ನೀವು ಮೇಲಕ್ಕೆ ಬರಲು ಆಗದು ಎಂದವು. ಆ 3 ಕಪ್ಪೆಗಳು ಹೊಂಡದಿಂದ ಹೊರಕ್ಕೆ ಬರಲು ಕುಪ್ಪಳಿಸಿ ಹಾರತೊಡಗಿದವು. ಮೇಲಿದ್ದ ಕಪ್ಪೆಗಳಿಗೆ ಅವುಗಳ ಯತ್ನವು ವ್ಯರ್ಥ ಎನಿಸಿತು. ಸುಮ್ಮನೆ ಸುಸ್ತು ಮಾಡಿಕೊಳ್ಳುತ್ತಿದ್ದೀರಿ ಎಂದವು. ಮತ್ತೆ ಕೆಲವು ನೀವು ಹೊಂಡದಲ್ಲೇ ಇರಬೇಕಾಗುತ್ತೆ ಎಂದವು. ಒಂದೇ ಒಂದು ಕಪ್ಪೆಯೂ ಕೂಡ ಪ್ರೋತ್ಸಾಹದ ಮಾತನ್ನ ಆಡಲಿಲ್ಲ. ಬದಲು ಧೈರ್ಯಗುಂದಿಸುವ ಮಾತುಗಳನ್ನೇ ಹೇಳುತ್ತಿದ್ದವು. ಅವನ್ನ ಕೇಳಿ ಕೇಳಿ 2 ಕಪ್ಪೆಗಳು ಜಿಗಿಯುವುದನ್ನೇ ನಿಲ್ಲಿಸಿಬಿಟ್ಟವು. ಆದರೆ 3ನೆಯದು ಮಾತ್ರ ಪ್ರಯತ್ನ ನಿಲ್ಲಿಸಲಿಲ್ಲ. ಕಡೆಗೂ ಆ ಹೊಂಡದಿಂದ ಜಿಗಿದು ಮೇಲಕ್ಕೆ ಬಂದೇ ಬಿಟ್ಟಿತು. ಆಗ ಉಳಿದವು ಅದಕ್ಕೆ ಜಯಕಾರ ಕೂಗತೊಡಗಿದವು. ಆಗಲೂ ಅದು ಏನೂ ಕೇಳಿಸದಂತೆ ಸುಮ್ಮನಿತ್ತು. ಕಾರಣ ಅದು ಕಿವಿ ಕೇಳಿಸದ ಕಪ್ಪೆಯಾಗಿತ್ತು. ಅದು ಉಳಿದ ಕಪ್ಪೆಗಳು ಕೂಗುವಾಗ ನನಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ, ನನಗೆ ಬೆಂಬಲ ನೀಡುತ್ತಿದ್ದಾರೆ ಎಂದು ತಿಳಿದಿತ್ತು. ಇದರರ್ಥ ಇಷ್ಟೇ ಸ್ನೇಹಿತರೆ, ಸಾಧನೆ ಮಾಡಲು ಹೊರಟಾಗ ಕಿವಿ ಕಿವುಡು ಮಾಡಿಕೊಂಡು ನಮ್ಮನ್ನ ಹೀಯಾಳಿಸುವವರ ಹಂಗಿನ ಮಾತನ್ನ ನಮಗೆ ಕೊಡುತ್ತಿರುವ ಪ್ರೋತ್ಸಾಹ ಅಂದುಕೊಳ್ಳಬೇಕು. ನಕಾರಾತ್ಮಕ ಆಲೋಚನೆಗಳಿಗೆ ತಲೆ ಕೊಡದೇ ಇದ್ದರೆ ನಾವು ನಮ್ಮ ಗುರಿಯನ್ನ ತಲುಪಿಯೇ ತಲುಪುತ್ತೀವಿ. ಯಾಕಂದರೆ ಸಾಧಕನಿಗೆ ಸಾವಿರಬಹುದು, ಆದರೆ ಸಾಧನೆಗೆ ಸಾವಿಲ್ಲ. ಕಿವುಡು ಕಪ್ಪೆಯ ಇವತ್ತಿನ ಈ ಕಥೆ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ಜ್ಞಾನ ಭಂಡಾರ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್. ಟೇಕ್ ಕೇರ್. ಬಾಯ್.